ಹಲೋ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ನಮಸ್ಕಾರ. ಆಯ್ತು, ನಾನು ಲಾಗ್ ಮಾಡಿ ಮಾಡ್ತಾ ಇಲ್ಲ. ಈ ವೆದರ್ಗೆ ಏನೋ ಮಾಡಬೇಕಂತ ಅನ್ನಿಸ್ತಾನೆ ಇಲ್ಲ. ಸಿಂಪಲಾಗಿ ಒಂದು ಹಾಲು ಒಂದು ಮೈದಾ ಹಿಟ್ಟು ಹಾಕಿ ಒಂದು ಸಾಫ್ಟಾದಂಥ ಒಂದು ಚಪಾತಿ ಮಾಡ್ತೀವಿ ನೋಡಿ. ಹೇಗೆ ಅಂತ ತುಂಬ ಸಿಂಪಲ್ಲು. ಅದು ಟೊಮೊಟೊ ಗೊಜ್ಜಾಗಲಿ, ಚಟ್ನಿ ಆಗಲಿ, ಕೆಂಪು ಚಟ್ನಿ ಏನು ಬೇಡ, ಟೀಯಲ್ಲಿ ಕೂಡ ಡಿಪ್ ಮಾಡ್ಕೊಂಡು ತಿನ್ಬೋದು. ತುಂಬ ಟೇಸ್ಟ್ ಇದೆ. ಸಿಂಪಲಾಗಿ ನಾನು ಮಾಡ್ತೀನಿ ನೋಡಿ. ಏನು ಇದು ಒಂದು 5 ಐಟಮ್ ಹಾಕ್ಬಿಟ್ಟು ಮಾಡ್ತೀನಿ. ಹಾಗೆ ನನ್ನ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು, ನೀವು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಥ್ಯಾಂಕ್ ಯು ಸೋ ಮಚ್. ಇವಾಗ ನನ್ನ ಐ ಡಿ ಸೇಮ್ ಐ ಡಿ ಇದೆ. ನಂದು ಹೆಸರು ಮಾತ್ರ ಚೇಂಜ್ ಆಗಿದೆ. ಪವಿತ್ರ ತಳಪಾಕಾಯಿತು, ಇವಾಗ ಶಶಿ ಕಿಚನ್ ಅಂತಿದೆ. ಅಷ್ಟೇ ವ್ಯತ್ಯಾಸ. ಎಲ್ಲರೂ ಸಪೋರ್ಟ್ ಮಾಡ್ಕೊಳ್ಳಿ. ಹಾಗೆ ಒಂದು ವಿಷಯ ಅಂತ ಹೇಳ್ಬೇಕಂತ್ಕೊಂಬಂದಿದ್ದೀನಿ. ಏನಪ್ಪ ಅಂದರೆ, ನಾನೊಂದು ಚಿಕ್ಕದೊಂದು ಲಾಗ್ ಹಾಕಿದೆ ಮೊನ್ನೆ. ಯಾರು ನಯನ ಗೌಡ ಅದು ಫೇಕ್ ಐ ಡಿ. ನಂದೇನು ಫೇಕ್. ನಾನು ಇಷ್ಟು ಚೆನ್ನಾಗಿ ವೀಡಿಯೋ ಮಾಡ್ತೀನಿ, ಇಷ್ಟು ಮುಖಗಳು ಹಾಕ್ತೀನಿ, ತೋರಿಸ್ತೀನಿ, ಫೋಟೋಗಳು ಹಾಕ್ತೀನಿ, ನನಗೇನು ಭಯ ಇಲ್ಲ. ಫೇಕ್ ಐ ಡಿ ಇಟ್ಕೊಂಡು ಬರೀ 4 ವೀಡಿಯೋ ಹಾಕಿದರೆ ಅದ್ರ ಒಂದು ಯಾರೂ ಹಾಗೆ ಫಾಲೋ ಮಾಡಿಲ್ಲ. ಅದಕ್ಕೊಂದು ಆ ಅಮ್ಮನ ತಾಯಿನೊಬ್ಬ ಪಾದ ನಮ್ಮ ತಲೆ ಮೇಲಿ ಯಾರು ಚಾಮುಂಡಿದಂದು ಡಿ ಪಿ ಹಾಕೊಂಡಾಳು ಆ ಅಮ್ಮಂದು. ಅದು ಹಾಕ್ಕೊಂಡು ನನಗೆ ಅವಳು ಕೆಟ್ಟ ಬ್ಯಾಡ್ ಕಮೆಂಟ್ಸ್ಗಳು ಆಗ್ತಿದ್ದಾಳೆ ಅವಳು. ನಾನು ಒಂದು ಕಮೆಂಟ್ಸ್ ಹಾಕ್ತೀನಿ, ನೀನು ಹೋಗ್ತೀರಿ ನನ್ನ ಡಿ ಪಿ ಹಾಕು ನೋಡೋಣ ಅಂತಂದರೆ ಇವಾಗ ಸ್ಟಾಪ್ ಮಾಡಿಬಿಟ್ಲ. ಮತ್ತೆ ಇವತ್ತು ನಾನು ದೇವ್ರದ್ದು ಹಾಕಿದ್ದೀನಿ. ಓ ಇದು ನಿಮ್ಮ ಮನೆ ಲಕ್ಷ್ಮಿನಾ? ನಿನ್ನ ಮುಖಕ್ಕೆ ನಾಚಿಕೆ ಆಗಬೇಕು. ನಾನು ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ ನೋಡು. ನಾನು ನಿನ್ನ ಐ ಡಿ ತೋರಿಸ್ತೀನಿ ಜನಗಳಿಗೆ, ಅವರೇ ಬಂದು ನಿನ್ಗೆ ಉಗಿತಾರೆ ನೋಡಿ. ನಿನಗೆ ಫಸ್ಟ್ ಇನ್ನು ಕರೆಕ್ಟಾಗಿ ಐ ಡಿ ಹಾಕು, ಆಮೇಲೆ ನಿನ್ನ ಫೇಕ್ ಅಕೌಂಟು ಬಿಟ್ಬಿಟ್ಟು ನೀನು ಒರಿಜಿನಲ್ ಐ ಡಿಗೆ ಬಾ ನೀನು. ಆವಾಗ ತೋರಿಸಿ ನೀನೇನು ಅಂತ. ಸುಮ್ಮನೆ ಮನೆಗಿರೋ ಹೆಂಗಸ್ರ ಮೇಲೆ ಯಾಕೆ ನೀನು ಬರ್ತೀಯ? ಇವಳ ಹೆಸರು ಬಂದು ನಯನ ಗೌಡ ಅಂತ. ಅಷ್ಟು ಬಿಟ್ಟರೆ ಬೇರೆ ಯಾವುದಾದ್ರೂ ಐ ಡಿನೇ ಇಲ್ಲ, ಯಾವುದು ವಿಡಿಯೋಗಳು ಇಲ್ಲ. ಯಾಕ್ರಿ ಸುಮ್ಮನೆ ಕಂಡೋರ್ ಮನೆ ವಿಷಯ ನಿಮ್ಗೆ ಏನಕ್ಕೆ? ನಿಮ್ಮ ಮನೆ ಸುದ್ದಿಗೆ ಬರ್ತೀನಿ. ನೀನು ಯಾರಂದ್ರೆ ನನಗೆ ಗೊತ್ತಿಲ್ಲ. ನೀನು ಒಂದೊಂದು ಕಮೆಂಟ್ಸ್ ನೀನು ಹಾಕೋದು ನಾನು ದಯವಿಟ್ಟು ನೀನು ಕೇಳಿಲ್ಲ. ನಿನ್ನ ಕಮೆಂಟ್ಸ್ ನನಗೆ ಕೇಳಿಲ್ಲ. ಅಮ್ಮ ತಾಯಿ ನಿನ್ನ ಕಮೆಂಟ್ಸ್ ನನಗೆ ಬೇಡ. ನೀನು ನನ್ನ ವೀಡಿಯೋಗಳನ್ನ ನೋಡಬೇಡ. ಇವಾಗ ಇನ್ನೊಂದ್ಸರಿ ಹೇಳ್ತೀನಿ, ಇವಳ ಹೆಸರು ಬಂದು ನಯನ ಗೌಡ ಅಂತ. ತೋರಿಸ್ತೀನಿ ನಿಮಗೆ, ಲಾಸ್ಟ್ ವೀಡಿಯೋ ತೋರಿಸ್ತೀನಿ. ಬನ್ನಿ ಇವಾಗ ಒಂದು ರೆಸಿಪಿ ಬಿಡೋಣ. ಇಂಥವ್ರನ್ನೆಲ್ಲ ನಾವು ಮಾತಾಡಬಾರ್ದು. ನಮಗೆ ಬಾಯಿ ಹೊಲಸಾಗುತ್ತೆ ಮಾತಾಡಿದ್ರೆ. ಎಷ್ಟು ಜನ ನನಗೆ ಫಾಲೋ ಮಾಡ್ತಾರೆ. ನನಗೆ 5,000 ಚಿಲ್ಲರೆ ನನಗೆ ಫಾಲೋವರ್ಸ್ ಇದ್ದಾರೆ. ಒಬ್ಬರು ಇತ್ತು ನನಗೆ ಕೆಟ್ಟ ಕಮೆಂಟ್ಸ್. ಏನೋ ನನ್ನ ಮಗಳು ಮನಸ್ತಾಪ ಇತ್ತು, ನಾವು ಜಗಳ ಆಡ್ಕೊಂಡು ತಾಯಿ ಮಗಳು ಚೆನ್ನಾಗಿದ್ದೀವಿ. ಹೌದು, ನನ್ನ ಮಗಳಿಗೆ ನಾನಂತ ಜೀವ. ನಾನು ನನ್ನ ಮಗಳು ಬಿಟ್ಟೆಲ್ಲ ಬೈತೀನಿ, ಕೋಪ ಮಾಡ್ತೀನಿ. ನನ್ನ ಮಗಳು ಅಷ್ಟೇ, 1-2 ದಿನ ಅಷ್ಟೇ. ಅವಳು 3 ದಿನ ಬಿಟ್ಟು ನಾನು ಇರಲ್ಲ. ಅವಳು ಬೇಕಾದ್ರೆ ನೀವು ಅವಳಿಗೆ ಹೋಗಿ ಕೇಳ್ಕೊಳ್ಳಿ. ಅದನ್ನು ಮಧ್ಯದಾಗೆ ನೀವು ಯಾರು ಮಧ್ಯದಲ್ಲಿ ಇರೋದು ಫಸ್ಟು. ಇನ್ನೊಂದ್ಸಲ ಹೇಳ್ತೀನಿ, ನಯನ ಗೌಡ. ಇವಳ ಹೆಸರು ನಯನ ಗೌಡ, ಲೇಡೀಸ್ ಇವಳು, ಆಂಟಿ ಇವಳು. ಇವಳಿಗೆ ಏನು ಬೇಕು? 3 ಹಾಲು ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಸಪ್ಪೆ ಇದು ಉಪ್ಪು ಹಾಕಿಲ್ಲ. ಇವಾಗ ಹಾಕ್ಕೊಂಡು ಉಪ್ಪು ಇದೆಲ್ಲ ಗ್ರೇಟ್ ಮಾಡ್ಕೊತೀನಿ. ಫಸ್ಟ್ ಗ್ರೇಟ್ ಮಾಡ್ತೀನಿ. ತುಂಬ ಸಿಂಪಲ್ಲು. ಏನಕ್ಕೆ ಅಂದರೆ ಒಬ್ಬ ಮಕ್ಕಳು, ನನಗೂ ಚಪಾತಿ ಇಷ್ಟನೇ ಆಗಲ್ಲ. ಈ ಥರ ಎಲ್ಲ ಮಾಡ್ಕೊಂಡು ತುಂಬ ಇಷ್ಟ ನನಗೆ. ಅದಕ್ಕೆ ಈ ಥರ ಮಾಡ್ಕೊತೀನಿ ನೋಡಿ. ಈ ಥರ ಗ್ರೇಟ್ ಮಾಡಿಕೊಂಡು ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಸ್ವಲ್ಪ ಕಟ್ ಮಾಡಿರೋದು ಕೊತ್ತಂಬರಿ. ತುಂಬ ಸಿಂಪಲ್ ಇದು ನೋಡಿ. ಗ್ರೀನ್ ಚಿಲ್ಲಿ 2, ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ತೀನಿ. ಏನಕ್ಕೆ ಅಂತಂದರೆ ಅದು ಚೆನ್ನಾಗಿರುತ್ತೆ ನೋಡೋದಕ್ಕೆ ಅಂತ. ನಾನು ಇದೇನಿಗೆ ಓಪನ್ ಹಾಕ್ತೀನಿ ನೋಡಿ. ಇಷ್ಟೇ ಇದು. ಒಂದು ಬಟ್ಲು ಮೈದಾ ಹಾಕ್ಕೊತೀನಿ. ಮೈದಾ ಬೇಡ ಅಂದರೆ ನೀವು ಗೋಧಿ ಹಿಟ್ಟು ಹಾಕ್ಕೊಳ್ಳಿ. ನಾನು ಲಾಸ್ಟ್ ಟೈಮ್ ನಾನು ಮಾಡಿದ್ದೀನಿ ವೀಡಿಯೋ, ಗೋಧಿ ಹಿಟ್ಟಲ್ಲಿ ಮಾಡಿದ್ದೀನಿ. ನನಗೆ ತುಂಬ ಜನ ಕೇಳ್ತಾಯಿದ್ರು, ಅಕ್ಕ ಇದು ನೋಡಿ ತೋರಿಸಿ ಯಾಕಂತ. ನನಗೂ ಇಷ್ಟ ಆಯ್ತು ತಿನ್ಬೇಕಂತ, ಅದಕ್ಕೆ ಮಾಡ್ತಾಯಿದ್ವಿ. ಸ್ವಲ್ಪ ನೀರು ಹಾಕ್ಕೊಂಡು ನಾವು ಗಟ್ಟಿ ಏನು ಬರಲ್ಲ, ಇದು ನೀಟಾಗಿ ಬರುತ್ತೆ. ಇದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತಿನ್ನೋದಕ್ಕೆ. ಅದು ನೋಡ್ರೆ ಖುಷಿ ಆಗುತ್ತೆ, ನಮ್ಗೆ ತಿನ್ಬೇಕು ಅನ್ಸುತ್ತೆ. ಆ ಥರ ಇರುತ್ತೆ. ಇದು ಸ್ವಲ್ಪ ನೀರು ನೋಡು. ಒಂದು 3 ಸ್ಪೂನ್ ತೊಗೊಂಡು ಎಷ್ಟೇ, ಜಾಸ್ತಿ ನೀರು ತೊಗೋಬಾರ್ದು. ಅಷ್ಟಕ್ಕೆ ನೀಟಾಗಿ ಕಲಸಿದ್ದೀನಿ. ಈಗ 1-2 ಸ್ಪೂನ್ ಎಣ್ಣೆ ಹಾಕ್ಕೊಳ್ತೀವಿ. ಇಷ್ಟೇ, ಎಣ್ಣೆ ಜಾಸ್ತಿ ಬೇಡ ನೋಡಿ. ನಾವು ಮಾಡಿಟ್ಕೊಂಡು ನಾವು ಒಂದು 2 ದಿನ ಗಂಟೆ ಇದು ಮಾಡಿಟ್ಕೊಬೋದು ಫ್ರಿಜ್ಜಲ್ಲಿ. ಏನೂ ಆಗೋದಿಲ್ಲ. ಇದು ಆಲೂಗಡ್ಡೆ ಸ್ವಲ್ಪ ಗಟ್ಟಿ ಬೇಯಿಸ್ಬೋದು, ಜಾಸ್ತಿ ಬೇಯಿಸ್ಬಾರ್ದು ನುಣ್ಣಗೆ. ಇಲ್ಲಾಂದರೆ ಅದು ಹಿಟ್ಟು ಒಂಥರ ತೆಳ್ಳಗತ್ತ ಆಗ್ಬಿಡುತ್ತೆ. ಸ್ವಲ್ಪ ತೊಗೊಂಡು ಇಟ್ಟು ನಾನು ನೀಟಾಗೆ ನೋಡಿ, ಎಲ್ಲೂ ಕೈಗೆ ಅಂಟೋದಿಲ್ಲ. ನಾನು ಇವಾಗ ಇದನ್ನು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನೋಡಿ, ಎಲ್ಲೂ ಕಚ್ಚಲ್ಲ, ಏನಿಲ್ಲ. ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ ನಾನು ಇವಾಗ ನೋಡಿ. ಕಾಯ್ದಿದೆ. ಇವಾಗ ನಾನು ತವದ ಒಂದು ಹಾಕ್ತೀನಿ. ಜಾಸ್ತಿ ಇದಕ್ಕೆ ಎಣ್ಣೆ ಬೇಡ, ಏನೂ ಬೇಡ ನೋಡಿ. ನೀಟಾಗಿ ಬರುತ್ತೆ. ನಿಮಗೆ ಮೈದಾ ಬೇಡ ಅಂದರೆ ನೀವು ಗೋಧಿ ಹಿಟ್ಟು ಕೂಡ ಹಾಕ್ಕೋಬೋದು. ಇದಕ್ಕೆ ಸ್ವಲ್ಪ ಇದೆಲ್ಲ ನೀಟಾಗಿ ಎಷ್ಟು ಚೆನ್ನಾಗಿ ನೋಡ್ತಾ ತಿನ್ನಬೇಕು. ಅದಕ್ಕೆ ಯಾವುದೇ ರೀತಿ ಚಟ್ನಿ ಬೇಕು ಅನ್ಸಲ್ಲ, ಅಷ್ಟು ಚೆನ್ನಾಗಿರ್ತಿದ್ದು.
ನಾವು ಮಾಡಿ ಇಟ್ಕೊಂಡು ನಾವು ಸಂಜೆವರೆಗೂ ಇಟ್ಕೊಂಡು ನಾವು ಬೇಕಾದಾಗ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ತವ ಮೇಲೆ ಅದು ಚೆನ್ನಾಗಿ ಬರುತ್ತೆ ನೋಡಿ. ಬನ್ನಿ ಎಲ್ಲ ಇದೇ ಥರ ಮಾಡೋಣ ನೋಡಿ. ರೆಡಿ ಆಯಿತು, ರೊಟ್ಟಿ ರೆಡಿ ಆಯಿತು. ಎಷ್ಟು ಸಾಫ್ಟ್ ಇದೆ ಅಂತಂದರೆ ನೋಡಿ, ಮಡ್ಚಿದ್ರೆ ಒಂದು ಇಡಿ ಆಗುತ್ತೆ ನೋಡಿ. ಈ ಥರ ಇರಬೇಕು, ತುಂಬಾ ಚೆನ್ನಾಗೈತೆ. ನೀವು 2 ದಿನ ಗಂಟೆ ಇಡ್ಬೋದು ಆರಾಮಾಗಿ ನೀವು ನೋಡಿ. ಜೊತೆಗೆ ಟೊಮೆಟೊ ಗೊಜ್ಜಿದೆ, ಇದಕ್ಕೆ ಸ್ವಲ್ಪ ಮೊಸರು ಸಕ್ಕರೆ ಹಾಕೊಂಡು ತಿನ್ನೋರು. ಇದು ಬಂದು ರೆಡ್ ಚಟ್ನಿ, ಯಾವುದಾಗ ತಿನ್ಬೋದು, ಯಾವುದು ಇಲ್ಲಾಂದರೆ ಟೀಯಲ್ಲಿ ಕೂಡ ತಿನ್ನುವ ಆರಾಮಾಗಿ. ಟೀನೂ ಬೇಡ ಅಂದರೆ ಹಾಗೆ ಕೂಡ ತಿನ್ಬೋದು, ತುಂಬ ಸಾಫ್ಟ್ ಇರುತ್ತೆ. ಒಂದು ಸಲ ಮನೇಲಿ ಟ್ರೈ ಮಾಡಿ. ಆಲೂಗೆಡ್ಡೆ ಬೇಯಿಸಿ ಏನಾದ್ರು ಮಿಕ್ಕಿದ್ರೆ 1-2 ಇದ್ದರೆ ಈ ಥರ ಒಂದು ಚಪಾತಿ ಮಾಡ್ಕೊಳ್ಳಿ, ಟೇಸ್ಟಾಗಿರುತ್ತೆ. ನಿಮಗೆ ಶುಗರ್ ಇದೆಯಪ್ಪ ಆಲೂಗೆಡ್ಡೆ ತಿನ್ನಬಾರ್ದು ಅಂತ ಏನಿಲ್ಲ, ಚೆನ್ನಾಗಿರುತ್ತೆ. ಒಂದ್ಸಲ ಈ ಥರ ಟ್ರೈ ಮಾಡಿ ನೀವು. ಅಲ್ಲ ಆಲೂ ಪರೋಟ ಅಲ್ಲ, ಆಲೂ ರೊಟ್ಟಿ ಇದೊಂಥರ ತುಂಬ ಟೇಸ್ಟ್ ಇರುತ್ತೆ. ಒಂದ್ಸಲ ಟ್ರೈ ಮಾಡ್ಕೊಳ್ಳಿ ನೀವು. ಮನೇಲಿ ಮಾಡ್ಕೊಳ್ತೀವಿ, ಬಿಸಿ ಬಿಸಿ ತಿಂದು ತುಂಬ ಯಾವ ಸಾರು ಬೇಡ ಅನ್ಸುತ್ತೆ ಇದಕ್ಕೆ, ಅಷ್ಟು ಚೆನ್ನಾಗಿದೆ. ಸಿಂಪಲ್ ಇದು, ಒಂದು 10-20 ನಿಮಿಷಗಳ ಇದು ರೆಡಿ ಆಗ್ಬಿಡುತ್ತೆ. ಇದೊಂದು ರೆಸಿಪಿ. ಇದು ಲಂಚ್ ತಿನ್ಬೋದು, ಬ್ರೇಕ್ಫಾಸ್ಟ್ ತಿನ್ಬೋದು, ಡಿನ್ನರ್ ತಿನ್ಬೋದು, ಟಿಫನ್ಗಂತೂ ಕೆಲಸಕ್ಕೆ ಎತ್ಕೊಂಡು ಆರಾಮಾಗಿ ಎತ್ಕೊಂಡು ನೋಡಿ. ಎಷ್ಟು ಸಾಫ್ಟ್ ಇದೆ ಅಂತ ನೋಡಿ. ಈ ಥರ ಮಡ್ಚ್ಬೋದು, ತುಂಬ ರುಚಿ ಇರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಲೇಬೇಕು ನೋಡಿ. ಎಲ್ಲ ಮೆಸೇಜ್ ಡಿಲೀಟ್ ಮಾಡಿಬಿಟ್ಟಾಳೆ, ಮತ್ತೆ ಇವತ್ತೊಂದು ಹಾಕೊಳ್ಳೆ. ಇದು ನಿಮ್ಮ ಮನೆ ಲಕ್ಷ್ಮೀ ನೋಡಿ, ಮನೆ ನೋಡಿ, ಅವಳ ಐಡಿ ನೋಡಿ, ಕಾಣ್ತದಲ್ಲ. ಬರೀ 8 ವೀಡಿಯೋ ಹಾಕಿದ್ದಾಳೆ, 4 ಜನ ಫಾಲೋವರ್ಸ್ ಇದೆ ಅಷ್ಟೇ. 4 ವೀಡಿಯೋ ಹಾಕೊಳ್ಳೆ, 8 ಜನ ನೋಡಿದೆ ಅಷ್ಟೇ. ಇವಳ ಹೆಸರು ನಯನ್ ಗೌಡ. ಅಲ್ಲ ಯಾಕೆ ಬೇಕು ಹೇಳಿ, ನಾನು ಉಗಿತ ಎಲ್ಲ ಮೆಸೇಜ್ ಡಿಲೀಟ್ ಮಾಡ್ತಾಳೆ. ಈ ಥರ ಮಾಡಿದ್ರೆ ನಾವು ಏನಾದರೂ ಹೋಗಿ ಮೆಸೇಜ್ ಹಾಕಿದ್ರೆ ನನಗೆ ರಿಪೀಟ್ ಆಗ್ತದೆ. ನೀವು ಯಾರಂತ ನನಗೆ ಗೊತ್ತಿಲ್ಲ, ಇವ್ರ ಐಡಿ ನನಗೆ ಗೊತ್ತಿಲ್ಲ, ಏನಿಲ್ಲ. ಅದನ್ನು ನೋಡಿ, ಈ ಥರ ಫೇಕ್ ಅಕೌಂಟ್ ಇಟ್ಕೊಂಡು ನಿಮಗೆಲ್ಲ ಗೊತ್ತಾಗಬೇಕು. ನಾನೇ ಸುಮ್ಮನೆ ಸುಳ್ಳು ಹೇಳ್ತೀನಿ ಅಂತೀರಲ್ಲ, ಅದಕ್ಕೆ ಗೊತ್ತಾಗಬೇಕು. ನೀವೇನಾದ್ರು ನನ್ನ ಮಗಳು ಹೇಳ್ತಾರೆ ನೀನು ಸುಳ್ಳು ಹೇಳ್ತೀಯಮ್ಮ ಅಂತ ನನ್ನ ಮಗಳು, ಯಾಕೆ ನನ್ನ ಬಾಯಿ ಸರಿಯಿಲ್ಲ ಅಂತ, ಅದಕ್ಕೆ ನಿಮ್ಗೆ ತೋರಿಸ್ತಾಯಿದ್ದೆ. ಪ್ರೂಫ್ ಇರಬೇಕಲ್ವಾ ನೋಡಿ. ಮತ್ತು ಯಾರು ಈ ಥರ ಹೋಗಿ ನಿನ್ನ ಮೆಸೇಜ್ ಹಾಕ್ಬೇಡ. ಅವರು ನೀನು ಬಂದು ಯಾರು ಮೆಸೇಜ್ ಹಾಕ್ತಾರೆ ನಿಮ್ಮ ವೀಡಿಯೋ ನೋಡ್ರೆ ಗೊತ್ತಾಗುತ್ತೆ. ಫಸ್ಟು ನೀನು ಅಮ್ಮನ ಫೋಟೋ ಇಟ್ಕೊಂಡಿದ್ದೆ ಅಲ್ವಾ, ಯಾವುದೋ ತಾಯಿ ನಮ್ಮಮ್ಮನ ಚಾಮುಂಡಿದು, ಆ ಫೋಟೋಗಾರ ಒಂದು ಮರ್ಯಾದೆ ಕೊಡೋ ಆ ದೇವ್ರಿಗೆ. ನಾವು ಈ ಅಮ್ಮನಿಗೆ ಬೆಟ್ಟ ಹತ್ಕೊಂಡೋಗಿ ದರ್ಶನ ಮಾಡ್ಕೊಂಬರ್ತೀವಿ. ಆ ದೇವ್ರಿಗಾದ ಮರ್ಯಾದೆ ಕೊಡಿ ನೀವು ಸಾಕು. ಏನಾದ್ರು ತಪ್ಪಾಗಿ ಮಾತಾಡಿದ್ರೆ ಕ್ಷಮೆ ಇರಲಿ. ಇದಾಗಿತ್ತು ನನ್ನ ವೀಡಿಯೋ. ಓಕೆ, ಬಾಯ್.